ಹೊಸ ವರ್ಷಕ್ಕೆ ಮಾಡಿದಂತ ನಿರ್ಧಾರಗಳು ಏನಾಯ್ತು? ಪ್ರತಿದಿನ ಜಿಮ್ಗೆ ಹೋಗ್ತೀನಿ, ಹೊರಗಡೆ ಊಟ ಮಾಡಲ್ಲ, ಹೆಲ್ತಿ ಊಟ ಮಾತ್ರ ಮಾಡ್ತೀನಿ, ದಿನ ಓದ್ತೀನಿ, ಹೊಸ ಜಾಬ್ ಸೇರ್ಕೋತೀನಿ, ಹೊಸ ಸ್ಕಿಲ್ ಕಲಿತೀನಿ, ಅದೆಲ್ಲ ಏನಾಯ್ತು? 99% ಜನ ಏನ್ ನಿರ್ಧಾರ ಮಾಡಿದ್ರು ಜನವರಿಲಿ, ಅದು ಫೆಬ್ರವರಿಯನ್ನು ಕೂಡ ಮುಟ್ಟೋದಿಲ್ಲ. ಯಾಕೆ ಹೀಗಾಗ್ತಾ ಇದೆ? ಈ ವಿಡಿಯೋದಲ್ಲಿ ನಾನು ನಿಮಗೆ 5 ಗೋಲ್ಡನ್ ರೂಲ್ನ ಹೇಳ್ಕೊಡ್ತೀನಿ. ಈ 5 ಗೋಲ್ಡನ್ ರೂಲ್ನ ನೀವು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ಅದ್ಭುತವಾಗಿ ನಿಮ್ಮ ಜೀವನ ಬದಲಾಗುತ್ತೆ. ನಿಮ್ಗೇನಾದ್ರೂ ನನ್ನ ಜೀವನ ಚೆನ್ನಾಗಿರ್ಬೇಕು, ನಾನು ಬದಲಾಗಬೇಕು ಅಂತ ಒಂದೇ 1% ಆಸೆ ಇದ್ರು ಸಾಕು, ಈ 5 ಗೋಲ್ಡನ್ ರೂಲು ನಿಮ್ಮ ಜೀವನವನ್ನ ಬದಲಾಯಿಸುತ್ತೆ. ಒಂದೊಂದು ರೂಲ್ ಕೂಡ ನಿಮ್ಮ ಕಣ್ಣನ್ನ ತೆರೆಸುತ್ತೆ, ನೀವು ಮಾಡ್ತಿರೋ ಮಿಸ್ಟೇಕ್ನ ಅರ್ಥ ಮಾಡಿಸುತ್ತೆ. ಹಾಗಾಗಿ ನಾನು ಹೇಳೋದು ಇಷ್ಟೇನೆ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರ ಅಂದ್ರೆ ನೀವು ನಿಮ್ಮ ಲೈಫ್ ಬಗ್ಗೆ ಸೀರಿಯಸ್ ಇದ್ದೀರಾ ಅಂತ. ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಮ ಜೀವನ ಬದಲಾಗೋದಕ್ಕೆ ಇವತ್ತಿಂದನೇ ಶುರುವಾಗುತ್ತೆ. ಈ ಏನು ಒಂದು 5 ನಿಮಿಷ 10 ನಿಮಿಷ ನಿಮ್ಮ ಲೈಫಲ್ಲಿ ಬದಲಾವಣೆ ತರುವಂತ ಅತ್ಯದ್ಭುತವಾದ ಸಮಯ ಆಗಿರುತ್ತೆ. ಮೊದಲನೇ ಗೋಲ್ಡನ್ ರೂಲ್, ದ ಪೆನಾಲ್ಟಿ ಸಿಸ್ಟಮ್. ಅಂದ್ರೆ ಪ್ರತಿಯೊಂದಕ್ಕೂ ನಮಗೆ ಪೆನಾಲ್ಟಿ ಇರಬೇಕು. ಮನುಷ್ಯ ತನಗೇನಾದ್ರು ರಿವಾರ್ಡ್ ಅಂದ್ರೆ ಏನಾದ್ರು ಸಿಗುತ್ತೆ ಅನ್ನೋಕ್ಕಿಂತ ಏನಾದ್ರು ಕಳ್ಕೊತೀನಿ ಅನ್ನೋ ಭಯ ಇದ್ರೆ ಬೇಗ ಆಕ್ಷನ್ ತಗೋತಾನೆ, ಬೇಗ ಆ ಕೆಲಸವನ್ನ ಮಾಡ್ತಾನೆ. ನಾವು ಟ್ರಾಫಿಕ್ ರೂಲ್ಸ್ನ ಸರಿಯಾಗಿ ಪಾಲನೆ ಮಾಡ್ತೀವಿ, ಹೆಲ್ಮೆಟ್ ಹಾಕೋತೀವಿ, ಅದು ನಮ್ಮ ಸೇಫ್ಟಿಗಿಂತ ಜಾಸ್ತಿ ಅಲ್ಲಿ ನಮಗೆ ಫೈನ್ ಆಗ್ತಾರೆ ಅಂತ ಭಯ ಇರುತ್ತೆ. ನಾವು ಕರೆಂಟ್ ಬಿಲ್ಲು ಇತ್ಯಾದಿ ಬಿಲ್ಗಳನ್ನ ಕೊನೆ ಡೇಟ್ ಒಳಗಡೆ ಪೇ ಮಾಡ್ಬಿಡ್ತೀವಿ, ಯಾಕೆಂದ್ರೆ ಎಕ್ಸ್ಟ್ರಾ ಫೈನ್ ಆಗ್ತಾರೆ ಅಂತ. ಸೈಕಾಲಜಿ ಪ್ರಕಾರ ಮನುಷ್ಯನಿಗೆ ಲಾಸ್ ಮಾಡ್ಕೊಳೋದು ಇಷ್ಟ ಇಲ್ಲ. ಹಾಗೆ ಪ್ರತಿ ಸಲ ಫೈನ್ ಅಂತ ಇದ್ರೆ ಮನುಷ್ಯ ಖಂಡಿತ ಹೆದರ್ತಾನೆ. ಈ ಒಂದು ಸಿಸ್ಟಮ್ನ ನಾವೇನ್ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಮಾಡಬೇಕಾಗಿದೆ, ಏನು ಹ್ಯಾಬಿಟ್ಸ್ನ ರೂಢಿ ಮಾಡ್ಕೋಬೇಕಾಗಿದೆ, ಅಲ್ಲಿ ಅಪ್ಲೈ ಮಾಡಬೇಕಾಗಿದೆ. ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಿಲ್ಲ ಅಂದ್ರೆ 100 ರೂಪೀಸ್ 500 ರೂಪೀಸ್ ಎಷ್ಟಾರು ಒಂದು ಅಮೌಂಟನ್ನ ನಾನು ಡೊನೇಟ್ ಮಾಡ್ತೀನಿ, ಯಾರಿಗಾರ ಚಾರಿಟಿ ಮಾಡ್ತೀನಿ ಅಂತ ಅನ್ಕೊಳ್ಳಿ. ದಿನ 15 ನಿಮಿಷ ಓದ್ತೀನಿ ಅಂತ ಅನ್ಕೋತೀನಿ, ಓದಿಲ್ಲ ಅಂದ್ರೆ ಅದಕ್ಕೊಂದಷ್ಟು ಫೈನ್. ಈಗ ನೀವು ಹೇಳ್ಬೋದು, ಫೈನ್ ಕಟ್ಟಕ್ಕೆ ದುಡ್ಡಿಲ್ಲ, ನಮ್ಮ ಹತ್ರ ದುಡ್ಡೇ ಇಲ್ಲ, ಏನ್ ಮಾಡೋದು ಅಂತ. ನೀವು ಅನ್ಕೊಳ್ಳಿ, ಬೆಳಗ್ಗೆ 5 ಗಂಟೆಗೆ ನಾನು ಎದ್ದೇಳಬೇಕು, ಎದ್ದೇಳಿಲ್ಲ ಅಂದ್ರೆ ನಾನು ಇವತ್ತೊಂದ್ ದಿವಸ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದಿಲ್ಲ, ನಾನು ಅನ್ಕೊಂಡಂಗೆ ನಾನು ವಾಕಿಂಗ್ ಹೋಗ್ಲಿಲ್ಲ, ವ್ಯಾಯಾಮ ಮಾಡಲಿಲ್ಲ, ಅನ್ಕೊಂಡು ಕೆಲಸ ಮಾಡಲಿಲ್ಲ ಅಂದ್ರೆ 1 ವಾರ ನನಗೆ ಫೇವ್ರೇಟ್ ಆದಂತ ಊಟ ತಿನ್ನಲ್ಲ ಅಥವಾ ಕಾಫಿ ಟೀ ಕುಡಿಯಲ್ಲ. ಈ ತರ ಏನಾರು ಒಂದು ಪನಿಷ್ಮೆಂಟ್ ಇರಬೇಕು. ಆ ಪನಿಷ್ಮೆಂಟ್ ಇದ್ರೆ, ಪೆನಾಲ್ಟಿ ಇದ್ರೆ ಆ ಕೆಲಸಗಳನ್ನ ನಾವು ಮಾಡೇ ಮಾಡ್ತೀವಿ. ನೀವು ಒಬ್ರು ಕಸ್ಟಮರ್ಗೆ ಯಾವ್ದಾದ್ರು ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಇದ್ರ ಅಂದ್ರೆ ಆ ಪ್ರಾಡಕ್ಟ್ ಅಡ್ವಾಂಟೇಜ್ ಅನ್ನೋಕ್ಕಿಂತಾನು ಆ ಪ್ರಾಡಕ್ಟ್ ತಗೊಳ್ದೇ ಹೋದ್ರೆ ಅವ್ರಿಗೆ ಏನೆಲ್ಲ ಲಾಸ್ ಆಗುತ್ತೆ ಅಂತ ನೀವು ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅವಾಗ ಅವ್ರು ತಗೊಳ್ಳುವಂತ ನಿರ್ಧಾರವನ್ನ ಬೇಗ ಮಾಡ್ತಾರೆ. ಇದೇ ಉದ್ದೇಶಕ್ಕೆ ಎಲ್ಲರೂ ಇನ್ಶೂರೆನ್ಸ್ ನ ತಗೋತಾರೆ, ಟರ್ಮ್ ಇನ್ಶೂರೆನ್ಸ್ ತಗೋತಾರೆ, ಹೆಲ್ತ್ ಇನ್ಶೂರೆನ್ಸ್ ತಗೋತಾರೆ, ವೆಹಿಕಲ್ ಇನ್ಶೂರೆನ್ಸ್ ತಗೋತಾರೆ. ನೀವು ಕೂಡ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಇವತ್ತೇ ಇನ್ಶೂರೆನ್ಸ್ ತಗೊಳ್ಳಿ. ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಒಂದ್ ವೇಳೆ ನಿಮ್ಗೆ ಏನಾರು ಆದ್ರೆ ನಿಮ್ ಫ್ಯಾಮಿಲಿ ತುಂಬಾ ಕಷ್ಟಕ್ಕೊಳಗಾಗುತ್ತೆ. ಎರಡನೇದು ಹಾಗೂ ಅತ್ಯದ್ಭುತವಾದ ಗೋಲ್ಡನ್ ರೂಲ್ ಏನಪ್ಪಾ ಅಂದ್ರೆ ಸ್ಯಾಕ್ರಿಫೈಸ್, ತ್ಯಾಗ. ಸ್ವರ್ಗಕ್ಕೆ ಹೋಗಕ್ಕೆ ಎಲ್ಲರಿಗೂ ಇಷ್ಟ ಇದೆ, ಆದ್ರೆ ಸಾಯಕ್ಕೆ ಯಾರಿಗೂ ಇಷ್ಟ ಇಲ್ಲ. ಯಾರನ್ನಾದ್ರೂ ಕೇಳಿ ನಿಮ್ಗೆ ಏನ್ ಬೇಕು ಅಂತಂದ್ರೆ ಅವ್ರಿಗೆ ಹಣ ಬೇಕು ಅಂತಾರೆ, ದೊಡ್ಡ ಮನೆ ಬೇಕು, ದೊಡ್ಡ ಕಾರ್ ಬೇಕು, ಒಳ್ಳೆ ಸ್ಥಾನಮಾನ ಬೇಕು ಅಂತಾರೆ. ಆದ್ರೆ ಅದಕ್ಕೋಸ್ಕರ ನೀವು ಏನನ್ನೆಲ್ಲ ತ್ಯಾಗ ಮಾಡಕ್ ತಯಾರಿದ್ದೀರಾ ಅಂದ್ರೆ ಅವ್ರ ಹತ್ರ ಉತ್ತರ ಇರಲ್ಲ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುಗೂ ಅದರದೇ ಆದ ಬೆಲೆ ಇರುತ್ತೆ. ಈಗ ಉದಾಹರಣೆಗೆ 5,000ಕ್ಕೆ ಒಂದು ಸೈಕಲ್ ಬರುತ್ತೆ. ಅದೇ ನೀವು ಒಂದು BMW ಕಾರ್ ತಗೋಬೇಕು ಅಂದ್ರೆ 50 ಲಕ್ಷ ಕೊಡ್ಬೇಕಾಗತ್ತೆ. ಅದೇ ರೀತಿ ನೀವು ಎಷ್ಟು ದೊಡ್ಡ ವಸ್ತು, ಎಷ್ಟು ದೊಡ್ಡ ಸಾಧನೆ, ಎಷ್ಟು ದೊಡ್ಡ ಸ್ಥಿತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ಅಷ್ಟೇ ದೊಡ್ಡ ಒಂದು ತ್ಯಾಗ ಮಾಡ್ಲಿಕ್ಕೆ ನೀವು ಸಿದ್ಧರಾಗಿರ್ಬೇಕಾಗತ್ತೆ. 10th ಸ್ಟ್ಯಾಂಡರ್ಡ್ ಅಥವಾ PUC ನ ಪಾಸ್ ಮಾಡಕ್ಕೆ ದಿನಕ್ಕೆ 1 ಗಂಟೆ 2 ಗಂಟೆ ಓದಿದ್ರೆ ಸಾಕು, ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಅದೇ ನೀವು IAS IPS ಇದನ್ನೆಲ್ಲ ಪಾಸ್ ಮಾಡ್ಬೇಕು ಅಂದ್ರೆ ದಿನಕ್ಕೆ 10 ಗಂಟೆ ಓದ್ಬೇಕು, ವರ್ಷಾನ್ಗಟ್ಲೆ ಸಖತ್ ಎಫರ್ಟ್ ಹಾಕ್ಬೇಕು. ಅದೇ ನೋಡಿ, ನೀವು 10th PUC ಪಾಸ್ ಆದವ್ರನ್ನ ಯಾರು ಕೇಳಲ್ಲ. ಅದೇ ನೀವು IAS IPS ಆದ್ರೆ ಎಷ್ಟು ಮರ್ಯಾದೆ ಸಿಗುತ್ತೆ ಅಲ್ವಾ? ಈ ವರ್ಷ ನೀವ್ ಏನೆಲ್ಲ ಪಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ, ದೊಡ್ಡ ದೊಡ್ಡ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅದನ್ನ ಬರೀರಿ. ಅದ್ರ ಜೊತೆಗೆ ನೀವು ಅದಕ್ಕೋಸ್ಕರ ಏನನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಕ್ ತಯಾರಿದ್ದೀರಾ ಅದನ್ನು ಕೂಡ ಬರೀರಿ. ನಮ್ಮ ಯೂನಿವರ್ಸ್ ಏನಿದೆ ಅಥವಾ ಭಗವಂತ ನಮಗೆ ಎಲ್ಲದನ್ನು ಕೊಡಕ್ ತಯಾರಿದ್ದಾನೆ. ಎಲ್ಲ ಅಗಾಧವಾದ ಹಣ ಆಗ್ಲಿ, ಸ್ಥಾನಮಾನ ಆಗ್ಲಿ ಎಲ್ಲದೂ ಸಿಗುತ್ತೆ. ಆದ್ರೆ ಅದಕ್ಕೋಸ್ಕರ ನಾವು ಏನು ಸ್ಯಾಕ್ರಿಫೈಸ್ ಮಾಡಕ್ ತಯಾರಿದೀವಿ ಅದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಮೋಟೋ ಏನ್ ಗೊತ್ತಾ? ಸ್ಯಾಕ್ರಿಫೈಸ್ ಫಸ್ಟ್, ಸಕ್ಸಸ್ ಲೇಟರ್. ಈಗ ನೀವು ಸ್ಯಾಕ್ರಿಫೈಸ್ ಮಾಡಿದ್ರೆ ಮುಂದೆ ನಿಮಗೆ ಅದ್ಭುತವಾದ ಸಕ್ಸಸ್ ಸಿಕ್ಕೇ ಸಿಗುತ್ತೆ. 3ನೇ ರೂಲ್ ಏನಪ್ಪಾ ಅಂದ್ರೆ ಸಹವಾಸ. ನಾವ್ ಯಾರ ಜೊತೆ ಇರ್ತೀರಾ ಅದೇ ತರ ಆಗ್ತೀವಿ. ಈಗ ಉದಾಹರಣೆಗೆ ವಿರಾಟ್ ಕೊಹ್ಲಿ ಅವ್ರನ್ನ ನೋಡಿ, ಅವರು ಕ್ರಿಕೆಟ್ ಸ್ಟಾರ್ಟ್ ಮಾಡಿದಾಗ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟಾರ್ಟ್ ಮಾಡಿದಾಗ ಯಾರೋ ಕೇಳಿದ್ರು ನೀವು ಪೂಜೆ ಮಾಡ್ತೀರಾ ಅಂತ. ನಾನು ಪೂಜೆ ಮಾಡೋ ತರ ಕಾಣಿಸ್ತೀನಿ ಅಂತ ಹೇಳಿದ್ರು. ಅವ್ರು ಮದುವೆ ಆದ್ಮೇಲೆ ನೋಡಿ, ಪ್ರೇಮಾನಂದ್ ಮಹಾರಾಜಿಯನ್ನ ಭೇಟಿ ಮಾಡಕ್ಕೆ ಆಗಿಂದಾಗೆ ಹೋಗ್ತಾನೆ ಇರ್ತಾರೆ. ಯಾರ ಜೊತೆ ಸೇರ್ತೀವಿ ಆ ರೀತಿ ಬದಲಾವಣೆ ನಮ್ಮಲ್ಲಿ ಆಗತ್ತೆ. ಈಗ ಒಬ್ಬ ವ್ಯಕ್ತಿಯ ಮೈಯೆಲ್ಲ ಕೆಸರಾಗಿದೆ, ಬೆವರಾಗಿದೆ ಅಂದ್ರೆ ಅಂತ ವ್ಯಕ್ತಿನ ನೀವು ತಪ್ಕೊಳಕ್ ಇಷ್ಟಪಡ್ತೀರಾ? ಖಂಡಿತ ಇಲ್ಲ. ಕೊಳಕಾಗಿರೋ ನೀರ್ನ ಕುಡಿಯಿರಿ ಅಂದ್ರೆ ಕುಡಿತೀರಾ ನೀವು?
ಗಲೀಜಾಗಿರೋ ಪ್ಲೇಸಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಮಾಡ್ತೀರಾ? ಖಂಡಿತ ಇಲ್ಲ. ಅಷ್ಟೇ ಯಾಕೆ ಸ್ನೇಹಿತರೆ, ನಾವು ಗಲೀಜಾಗಿರುವಂತ ಶೌಚಾಲಯವನ್ನೇ ಬಳಸೋದಿಲ್ಲ. ಅದೇ ರೀತಿ ನೆಗೆಟಿವ್ ಆಗಿ ಯೋಚನೆ ಮಾಡೋರನ್ನ, ಯಾವಾಗೂ ಕೆಟ್ಟದನ್ನ ಮಾತಾಡೋಣ ಅವ್ರ ಹತ್ರದಲ್ಲಿ ಇಟ್ಕೋಬಾರ್ದು. ಅವ್ರು ಇಟ್ಕೊಂಡ್ರೆ ಅವ್ರ ಎನರ್ಜಿ ನಮ್ಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ನಾವು ಲೈಫಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ನಮ್ಮ ಹಾರ್ಟ್ ಪ್ಯೂರ್ ಆಗಿರ್ಬೇಕು, ನಮ್ಮ ಮೈಂಡ್ ಪಾಸಿಟಿವ್ ಆಗಿರ್ಬೇಕು. ಸ್ನೇಹಿತರೆ, ನಾವು ಪಾಸಿಟಿವ್ ಆಗಿರ್ಬೇಕು, ನಮ್ಮ ಮೈಂಡ್ ಪಾಸಿಟಿವ್ ಆಗಿರಬೇಕು ಅಂದ್ರೆ ನಾವಿರುವಂತ ಒಂದು ವಾತಾವರಣ ಪಾಸಿಟಿವ್ ಆಗಿರ್ಬೇಕು. ವಾತಾವರಣ ಪಾಸಿಟಿವ್ ಅಂದ್ರೆ ಏನ್ ಗೊತ್ತಾ, ನಮ್ಮ ಸುತ್ತಮುತ್ತ ಇರೋ ಎಲ್ಲ ವ್ಯಕ್ತಿಗಳು ಸಾಧ್ಯವಾದಷ್ಟು ಪಾಸಿಟಿವ್ ಇರುವಂತ ವ್ಯಕ್ತಿಗಳಾಗಿರ್ಬೇಕು. ಯಾವಾಗ್ಲೂ ಬೇರೆ ವ್ಯಕ್ತಿಗಳ ಬಗ್ಗೆ ನೆಗೆಟಿವ್ ಮಾತಾಡೋದು, ಚಾಡಿ ಹೇಳೋದು, ಅವ್ರು ಸರಿಯಿಲ್ಲ ಅಂತ ಹೇಳೋದು, ಅಂಥವ್ರಿಂದ ದೂರ ಇರಿ. ಯಾರು ಹೊಸ ಐಡಿಯಾಗಳ ಬಗ್ಗೆ, ಹೊಸ ಇನೋವೇಷನ್ ಬಗ್ಗೆ, ಒಳ್ಳೆ ಜ್ಞಾನದ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಅಂಥವ್ರ ಜೊತೆ ಇರಿ. ಆಗ ಅಂಥದೇ ಗುಣ ನಿಮ್ಮಲ್ಲಿ ಕೂಡ ಬೆಳೆಯುತ್ತೆ. ಜೀವನದಲ್ಲಿ ನಾವೆಲ್ಲೊಂದು ಸುಮ್ಮನೆ ಆಸೆ ಪಡೋದಲ್ಲ, ಅದಕ್ಕೆ ಬೇಕಾದಂತ ಸಾಮರ್ಥ್ಯನ ನಾವು ಬೆಳೆಸ್ಕೋಬೇಕು. ನಾವು ಆಸೆ ಪಟ್ಟಿದ್ ಸಿಗೋದಿಲ್ಲ, ಬದಲಾಗಿ ನಮ್ಮ ಯೋಗ್ಯತೆ ಏನಿದೆ ಅದಕ್ಕೆ ತಕ್ಕಂತ ಪ್ರತಿಫಲ ಸಿಗ್ತಾ ಇದೆ. ನಮ್ಮ ಯೋಗ್ಯತೆ, ನಮ್ಮ ಸಾಮರ್ಥ್ಯವನ್ನ ಹೆಚ್ಚು ಮಾಡ್ಕೊಳ್ಳೋಣ. 4ನೇ ಬಹಳ ಮುಖ್ಯವಾದ ಗೋಲ್ಡನ್ ರೂಲ್ ಏನಪ್ಪಾ ಅಂದ್ರೆ, ನೀವು ಕೊರಗೋದನ್ನ ಬಿಡಬೇಕು. ಕೊರಗೋದು ಒಂದು ಕೆಟ್ಟ ಮನಸ್ಥಿತಿ. ನನ್ನ ಜೀವನ ಚೆನ್ನಾಗಿಲ್ಲ, ನನಗೇನು ಸರಿಯಾಗಿ ಗೊತ್ತಿಲ್ಲ, ನಾನು ಏನ್ ಮಾಡಕ್ ಹೋದ್ರೂ ಕೆಟ್ಟದೇ ಆಗುತ್ತೆ, ಜನ ನನ್ನ ತುಳಿಯೋ ಪ್ರಯತ್ನ ಮಾಡ್ತಾರೆ, ಯಾರು ಸಪೋರ್ಟ್ ಮಾಡಲ್ಲ, ಈ ತರದ ಒಂದು ಮನಸ್ಥಿತಿ ನಿಮ್ದಾಗಿದ್ರೆ ಅದಕ್ಕೆ ತಕ್ಕಂತೆ ಜೀವನ ನಿಮ್ದಾಗತ್ತೆ. ಇಲ್ಲೇ ನೋಡಿ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗೋದು. ನಮ್ಮ ಮನಸ್ಥಿತಿ ಏನಾಗಿದೆ, ಯಾವ ತರ ಇದೆ, ಏನ್ ಯೋಚನೆ ಮಾಡ್ತಾ ಇದೀವಿ, ಅದೇ ತರ ವಸ್ತುಗಳು, ಅದೇ ತರ ವ್ಯಕ್ತಿಗಳು, ಅದೇ ತರ ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಬರುತ್ತೆ. ಈ ಒಂದು ಕೊರಗೋ ಮನಸ್ಥಿತಿ ನಿಮ್ಮ ಜೀವನವನ್ನ ಕಂಪ್ಲೀಟ್ ಆಗಿ ಸರ್ವನಾಶ ಮಾಡುತ್ತೆ. ನಿಮ್ ಜೀವನದಲ್ಲಿ ಕೆಟ್ಟ ನಡೀತಾ ಇರ್ಬೋದು, ಕಷ್ಟಗಳನ್ನ ಎದುರಿಸಿರ್ಬೋದು, ಅದರಿಂದ ಈ ಮನಸ್ಥಿತಿ ಸೃಷ್ಟಿಯಾಗಿರುತ್ತೆ, ನಾನು ಒಪ್ಕೋತೀನಿ. ಆದ್ರೆ ಅದನ್ನ ಆದಷ್ಟು ಬೇಗ ಸರಿಪಡಿಸ್ಕೋಬೇಕು. ಅಟ್ಲೀಸ್ಟ್ ಎಷ್ಟೇ ಕೆಟ್ಟದಿದ್ರು ಅದನ್ನ ಸಕಾರಾತ್ಮಕವಾಗಿ ನೋಡುವಂತಹ ಒಂದು ಪಾಸಿಟಿವ್ ಒಂದು ದೃಷ್ಟಿಕೋನವನ್ನಾದ್ರೂ ನಾವು ಬದಲಾಯಿಸಿಕೊಳ್ಳುವಂತ ಪ್ರಯತ್ನವನ್ನ ಇವತ್ತೇ ಮಾಡಬೇಕಾಗಿದೆ. ಜಗತ್ತಿನ ಸರ್ವಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರಾದ ಥಾಮಸ್ ಎಡಿಸನ್ ಅವರ ಲ್ಯಾಬ್ಗೆ ಒಂದ್ಸಲ ಬೆಂಕಿ ಬೀಳುತ್ತೆ. ಅವರು ಅದನ್ನ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರ್ತಾರೆ. ಅದು ಬೆಂಕಿ ಬಿದ್ದು ಪೂರ್ತಿಯಾಗಿ ಭಸ್ಮ ಆಗುತ್ತೆ. ತಕ್ಷಣ ಅವರು ಅದನ್ನ ನೋಡಿ ಏನ್ ಹೇಳ್ಬಹುದು, ಅವ್ರು ಏನ್ ಹೇಳ್ತಾರಂದ್ರೆ, ನನ್ನ ಎಲ್ಲ ತಪ್ಪುಗಳು ಅದೆಲ್ಲ ಸುಟ್ಟೋಯ್ತು ಅಂತ. ಖಂಡಿತ ಆ ಲ್ಯಾಬು ತುಂಬಾ ಹಳೇದಾಗಿತ್ತು, ಮತ್ತೆ ಹೊಸದನ್ನ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು, ಒಳ್ಳೇದಾಯ್ತು ಅಂತ. ಅತ್ಯಂತ ಕೆಟ್ಟ ಘಟನೆಯನ್ನು ಕೂಡ ನೀವು ಪಾಸಿಟಿವ್ ಆಗಿ ನೋಡೋದನ್ನ ಕಲಿತಾ ಇದ್ದೀರಾ ಅಂದ್ರೆ ನಿಮ್ಮ ಮನಸ್ಥಿತಿ ಪಾಸಿಟಿವ್ ಆಗಿದೆ ಅಂತ. ನೀವು ಇಂಟರ್ನೆಟ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಈ ವಿಡಿಯೋನ ನೋಡಿರ್ತೀರಾ. ನಿಕ್ ಅನ್ನೋ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಗೆ 2 ಕೈಗಳಿಲ್ಲ, 2 ಕಾಲುಗಳಿಲ್ಲ, ಆದ್ರೆ ಅತ್ಯದ್ಭುತವಾದ ಮೋಟಿವೇಶನ್ ಸ್ಪೀಕರ್ ಆಗಿದ್ದಾರೆ. ಜೀವನ ಎಷ್ಟು ಸುಂದರವಾಗಿದೆ ಅಂತ ಇಡೀ ಜಗತ್ತಿಗೆ ಸಾರಿ ಸಾರಿ ಹೇಳ್ತಾ ಇದ್ದಾರೆ. ಕೊನೆಯ ಗೋಲ್ಡನ್ ರೂಲ್ ಅತ್ಯದ್ಭುತವಾಗಿದೆ, ನಾನು ಸರಿಯಾಗಿ ಕೇಳಿಸ್ಕೊಡಿ. ನೀವು ನಿರ್ಧಾರ ಮಾಡಬೇಕು, ನಾನು ಹುಟ್ಟಿದಕ್ಕೆ ಸಾರ್ಥಕ ಆಗೋ ರೀತಿ ಬದುಕ್ತೀನಿ. ನೋಡಿ, ನಾವು ಹುಟ್ಟಿದಾಗ ನಮ್ಮ ಜೀವನ ಒಂದು ಖಾಲಿ ಹಾಳೆ ರೀತಿ ಇತ್ತು. ಅದನ್ನ ನಾವು ನಮ್ಮ ಶ್ರಮದಿಂದ, ನಮ್ಮ ಹಾರ್ಡ್ ವರ್ಕ್ನಿಂದ ಆ ಒಂದು ಹಾಳೆಯನ್ನ ಒಂದು ಸುಂದರವಾದ ಪೇಂಟಿಂಗ್ ಮಾಡ್ಬೋದು ಅಥವಾ ವೇಸ್ಟ್ ಪೇಪರ್ ಮಾಡ್ಬೋದು. ಈಗ ಹೇಳಿ, ನೀವು ನಿಮ್ಮ ಒಂದು ಜೀವನ ಅನ್ನೋ ಒಂದು ಖಾಲಿ ಹಾಳೆಯನ್ನ ಯಾವ ರೀತಿ ಬರೀತಾ ಇದ್ದೀರಾ ಅಂತ. ಕಬ್ಬಿಣದ ಒಂದು ತುಂಡನ್ನ ನಾವೊಂದು ಮೊಳೆ ಮಾಡಿದ್ರೆ ಅದ್ರ ಬೆಲೆ 5 ರೂಪಾಯಿನೋ 10 ರೂಪಾಯಿನೋ ಇರುತ್ತೆ. ಅದೇ ಅದನ್ನ ಸೂಜಿ ಮಾಡಿದ್ರೆ ಅದ್ರ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ. ಅದೇ ಕಬ್ಬಿಣವನ್ನ ತಗೊಂಡು ಒಂದು ವಾಚ್ ಮಾಡಿದ್ರೆ ಅದು 1000 ರೂಪಾಯಿ ಬೆಲೆ ಬಾಳೋ ವಾಚ್ ಆಗುತ್ತೆ. ನಮ್ಮ ಜೀವನ ಕೂಡ ಆ ಕಬ್ಬಿಣದ ರೀತಿ. ನಾವು ಈಗ ಏನಾಗಿದ್ದೀವಿ ಅದು ಮುಖ್ಯ ಅಲ್ಲ, ನಮ್ಮನ್ನ ನಾವು ಯಾವ ರೀತಿ ಬದಲಾವಣೆ ಮಾಡ್ಕೊಂಡು ಯಾವ ರೀತಿ ಆಗ್ತೀವಿ ಅದಕ್ಕೆ ತಕ್ಕಂತೆ ನಮ್ಮ ಜೀವನ ಇರುತ್ತೆ. ಅದಕ್ಕೆ ತಕ್ಕಂತ ವ್ಯಾಲ್ಯೂ ನಮಗೆ ಸಿಗುತ್ತೆ. ನಮ್ಮ ಮನೆಯಲ್ಲಿರುವ ಮಕ್ಕಳು, ನಮಗಿಂತ ಚಿಕ್ಕವರು ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇದ್ದಾರೆ. ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದೀವಿ, ಯಾವ ರೀತಿ ಯೋಚನೆ ಮಾಡ್ತೀವಿ, ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದೀವಿ, ಎಲ್ಲದನ್ನು ಯೋಚನೆ ಮಾಡ್ತಾ ಇದ್ದಾರೆ. ಒಮ್ಮೆ ಯೋಚನೆ ಮಾಡಿ, ನಾವು ಅವ್ರಿಗೆ ಸ್ಫೂರ್ತಿ ಆಗೋ ತರ ಇದೀವ, ರೋಲ್ ಮಾಡೆಲ್ ಆಗೋ ತರ ಇದೀವ, ಅವ್ರು ನಮ್ಮನ್ನ ಆದರ್ಶವಾಗಿ ತಗೊಳೋ ತರ ಇದೀವ ಅಂತ. ಮಕ್ಕಳು ಅಥವಾ ನಮ್ಮ ಫ್ಯೂಚರ್ ಜನರೇಷನ್ ನಮ್ಮನ್ನ ನೋಡಿ 2 ಕಲಿತಾರೆ. ಇಲ್ಲ ಇವ್ರ ತರ ಆಗ್ಬೇಕು ಅಂತ ಕಲಿತಾರೆ, ಈ ತರ ಆಗ್ಬಾರ್ದು ಅಂತ ನಿರ್ಧಾರ ಮಾಡ್ತಾರೆ. ಇವ್ರ ತರ ಆಗ್ಬೇಕು ಅಂತ ನಿರ್ಧಾರ ಮಾಡ್ಬೇಕು. ಆ ತರ ನಾವು ನಮ್ಮ ಬದುಕನ್ನ ಸೃಷ್ಟಿ ಮಾಡ್ಕೋಬೇಕು. ಈ 5 ಗೋಲ್ಡನ್ ರೂಲ್ಸ್ ಗಳನ್ನ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ, ಬದಲಾವಣೆ ಖಂಡಿತವಾಗಿ ಕಾಣಿಸುತ್ತೆ. ಸ್ನೇಹಿತರೆ, ನೀವು ಕೂಡ ನಿಮ್ಮ ಸ್ನೇಹಿತರು, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು ಎಲ್ಲರೂ ಬದಲಾವಣೆ ಆಗ್ಬೇಕು, ಬೆಳಿಬೇಕು ಅಂತ ನಿರೀಕ್ಷೆ ಮಾಡ್ತೀರಾ. ಅವರ ಗ್ರೋತ್ ನ ನೀವು ಎಂಜಾಯ್ ಮಾಡ್ತೀರಾ, ಖುಷಿ ಪಡ್ತೀರಾ. ಹಾಗಾದ್ರೆ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇದೇ ತರ ಪಾಸಿಟಿವ್ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಅಕೌಂಟ್ ಅನ್ನ ಫಾಲೋ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ.